ಸೊ ಗೈಸ್, ನೀವು ಭೀಮ್ ಯು ಪಿ ಐ ಅಪ್ಲಿಕೇಶನ್ನಲ್ಲಿ ಯು ಪಿ ಐ ಸರ್ಕಲ್ ಅನ್ನುವಂಥ ಆಪ್ಷನನ್ನು ಯೂಸ್ ಮಾಡ್ತಾ ಇದ್ದರೆ ಈ ಮುಂಚೆ, ಯಾಕಂದರೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಯಾವ ರೀತಿ ಯೂಸ್ ಮಾಡೋದು ಯು ಪಿ ಐ ಸರ್ಕಲ್ದು ಆ್ಯಂಡ್ ಅದರ ಬೆನಿಫಿಟ್ಗಳು ಏನು ಅಂತ ಹೇಳಿದ್ದೆ. ಬಟ್ ಈಗ ಅದು ಫುಲ್ ಡೆಲಿಗೇಷನ್ ಏನು ಕೊಟ್ಟಿರೋದಿತ್ತು ಅದು ಕ್ಯಾನ್ಸಲ್ ಆಗಿದೆ. ಅಂದರೆ ಅಪ್ಡೇಟ್ ಆದಮೇಲೆ ತಿರ್ಗಾ ಅದು ಪಾರ್ಷಲಿ ಅಂತ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಅಂದರೆ ಪೇಮೆಂಟ್ ಆಗ್ತಾಯಿಲ್ಲ, ಫೇಲ್ಡ್ ಆಗ್ತಾ ಇದೆ ಅಂದ್ಬಿಟ್ಟು ಸುಮಾರು ಜನ ನನಗೆ ಕೇಳ್ತಾಯಿದ್ರು ಯಾವ ರೀತಿ ಅದನ್ನು ಸೆಟಪ್ ಮಾಡೋದು ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸು, ಅಂದರೆ ಹೊಸ ಇವಾಗ ರೀಸೆಂಟ್ ಅಪ್ಡೇಟ್ ಬಂದಾದಮೇಲೆ ಅದು ಮೊದಲು ಯಾವುದೇ ಐಡೆಂಟಿಟಿ ಇಲ್ಲದೇ ಫುಲ್ ಡೆಲಿಗೇಷನ್, ಅಂದರೆ ನಿಮಗೆ ಮ್ಯಾಕ್ಸಿಮಮ್ 15,000ವರೆಗೂ ನೀವು ಸೆಟ್ ಮಾಡ್ಬೋದಿತ್ತು ಬೇರೆಯವ್ರು ಯೂಸ್ ಮಾಡೋಕ್ಕೋಸ್ಕರ. ವಿತೌಟ್ ನಿಮ್ಮ ಪಿನ್ ಏನು ಬೇಕಾಗಿರಲ್ಲ, ಜಸ್ಟ್ ಒನ್ ಕ್ಲಿಕ್ನಲ್ಲಿ ಪೇಮೆಂಟ್ ಆಗಿರೋದು, ರೈಟ್. ಸೊ ಅದು ಯಾವ ರೀತಿ ಸೆಟಪ್ ಮಾಡೋದು ಅಂದರೆ ನಾನು ಫುಲ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬಟ್ ಇದರಲ್ಲಿ ಏನಿರುತ್ತಂದರೆ ಅದು ಸ್ಟಾಪ್ ಆಗಿದೆ. ಅಪ್ಡೇಟ್ ಆದಮೇಲೆ, ಇವಾಗ ರೀಸೆಂಟ್ ಅಪ್ಡೇಟ್ ಆದಮೇಲೆ ಅದು ಸ್ಟಾಪ್ ಆಗಿದೆ. ಸೊ ಇವಾಗ ಅದನ್ನು ಸೆಟಪ್ ಮಾಡಬೇಕು ಅಂತಂದರೆ ನೀವು ಐಡೆಂಟಿಟಿ ಪ್ರೂಫ್ನಲ್ಲಿ ಕೊಡಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ಸೆಟಪ್ಪನ್ನು ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ವಿಡಿಯೋನ ಎಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಇಲ್ಲಿ ನೋಡಿದ್ರೆ ನೀವು ಪಾರ್ಷಿಯಲ್ ಅಂತ ತೋರಿಸ್ತಾ ಇದೆ. ಸೊ ಮೊದಲು ನಾವು ಇದನ್ನು ಫುಲ್ ಕನ್ಸಂಟೇ ಕೊಟ್ಟಿದ್ವಿ, ಅಂದರೆ ನೀವು ಸುಮಾರು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇವಾಗ ಇದು ಅಪ್ಲಿಕೇಶನ್ ನೀವು ಅಪ್ಡೇಟ್ ಆದಮೇಲೆ ಏನಿದೆ ಪಾರ್ಷಿಯಲ್ ಅಂತ ಆಟೋಮೆಟಿಕ್ ಆಗಿದೆ. ಸೊ ಇವಾಗ ನೀವು ಫುಲ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕನ್ವರ್ಟ್ ಟು ಫುಲ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ವರ್ಟ್ ಟು ಫುಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕೆಳಗಡೆ ಮೆಸೇಜ್ ಬರುತ್ತೆ, ರೈಟ್. ಕನ್ವರ್ಟ್ ಟು ಫುಲ್ ಡೆಲಿಗೇಷನ್ ಟೈಪ್ ಅಂದರೆ ನಿಮಗೆ ಯಾವ ರೀತಿ ಕಟ್ ಆಗುತ್ತೆ ಅಮೌಂಟ್, ಅಂದರೆ ನೀವು ಸೆಟ್ ಮಾಡಿರುವಂಥ ಒಂದು ಲಿಮಿಟ್ ಏನಿರುತ್ತೆ ಅದು ವಿತೌಟ್ ನಿಮ್ಮ ರಿಕ್ವೆಸ್ಟು ಕಟ್ಟಾಗಿ ಹೋಗುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೆರಿಫೈ ಸೋ ಆ್ಯಂಡ್ ಶೋ ಹೆಸರಲ್ಲಿ ನೀವು ಅಂದರೆ ಯಾರ ಹೆಸರು ಹಾಕಿರ್ತೀರ ಅವರಿಗೆ ಅವರ ಐಡೆಂಟಿಟಿನ ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ನೀವು ಆಧಾರ್ ಕಾರ್ಡ್ ಹಾಕ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಹಾಕ್ಬೋದು, ವೋಟರ್ ಐ ಡಿ ಹಾಕ್ಬೋದು, ಅಥವಾ ಪಾಸ್ಪೋರ್ಟ್ ಹಾಕ್ಬೋದು, ರೈಟ್. ಸೊ ಅದಾದಮೇಲೆ ಇಲ್ಲಿ ರಿಲೇಷನ್ಶಿಪ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಅವರು ಯಾರು ನಿಮಗೆ ನಿಮ್ಮ ಮಗುನ, ನಿಮ್ಮ ಸಿಬ್ಲಿಂಗ್ಸ ಅಥವಾ ಅಣ್ಣ ತಮ್ಮನ, ಪೇರೆಂಟಾ, ಸ್ಪೌಸಾ, ಅದರ್ ಫ್ಯಾಮಿಲಿ ಮೆಂಬರ್ಸಾ, ಅಥವಾ ಇಲ್ಲ ಡೊಮೆಸ್ಟಿಕ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಎಂಪ್ಲಾಯ. ಸೊ ಅದನ್ನು ನೀವು ಇಲ್ಲಿ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಮೊದಲು ಈ ಒಂದು ಐಡೆಂಟಿಟಿ ವೆರಿಫೈ ಮಾಡೋದು ಇರಲಿಲ್ಲ, ಬಟ್ ಇವಾಗ ಇದು ಬಂದಿದೆ. ಸೊ ಇದನ್ನು ನೀವು ವೆರಿಫೈ ಮಾಡಲೇಬೇಕು, ಆಗ ಮಾತ್ರ ಇದೇನಿದೆ ಫುಲ್ ಡೆಲಿಗೇಷನ್ಸ್ ನೀವು ಕೊಟ್ಟಂಗಾಗುತ್ತೆ, ಫುಲ್ ಪರ್ಮಿಷನ್ಸ್ ಸೆಟ್ ಮಾಡಿರುವಂಥ ಒಂದು ಅಮೌಂಟ್ ಏನಿರುತ್ತೆ ಅದಕ್ಕೆ, ರೈಟ್. ಸೊ ನಾವು ಇವಾಗ ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡೋಣ, ಆಧಾರ್ ಕಾರ್ಡ್ ನಂಬರ್ ಹಾಕೋಣ. ಇಲ್ಲಿ ಕೆಳಗಡೆ ಇಲ್ಲಿ ಸೆಲೆಕ್ಟ್ ರಿಲೇಷನ್ಶಿಪ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ರಿಲೇಷನ್ಶಿಪ್ಸ್ ಹೆಚ್ಚಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಿಬ್ಲಿಂಗ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಇವಾಗ. ಆ್ಯಂಡ್ ಕೆಳಗಡೆಗೆ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಕನ್ಫರ್ಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ದೆನ್ ಯು ಕ್ಯಾನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಂಗೆ ಇಲ್ಲಿ ನೋಡ್ಬೋದು ನಿಮಗೆ ವಾಟ್ ಮಂತ್ಲಿ ಲಿಮಿಟ್ ಡು ಯು ವಾಂಟ್ ಟು ಸೆಟ್ ಅಂತ ಬರುತ್ತೆ. ಸೊ ಮ್ಯಾಕ್ಸಿಮಮ್ 15,000 ಇರುತ್ತೆ, ಸ್ಟಾರ್ಟಿಂಗಿಂದ 1,000, 3,000, 5,000 ಆ್ಯಂಡ್ 15,000. ಸೊ ಮ್ಯಾಕ್ಸಿಮಮ್ ನೀವು 15,000ವರೆಗೂ ಸೆಟ್ ಮಾಡ್ಬೋದು ಪರ್ ಮಂತ್. 5th or 6th ವಾಟ್ ಎವರ್ ಡೇಟ್ ನೀವು ಸೆಟ್ ಮಾಡಿರ್ತೀರ ಅಲ್ಲಿಂದ ತಿರ್ಗಾ ಆಟೋಮೆಟಿಕ್ ರಿನ್ಯೂ ಆಗ್ತಾ ಇರುತ್ತೆ, ರೈಟ್. ಸೊ ಹೌ ವಿಲ್ ದ ಲಿಮಿಟ್ ಸೆಟ್ಟಿಂಗ್ ವರ್ಕ್ಸ್ ಅಂತ ಇಲ್ಲಿ ಕಾಣಿಸುತ್ತೆ, ಇವೆಲ್ಲ ನೋಡ್ಬೋದು, ಫುಲ್ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ, ರೈಟ್. ಸೊ ಆ್ಯಂಡ್ ಸೊ ಕ್ಯಾನ್ ಯು ಪೇ ಯು ಪಿ ಐ ಇಂಡಿಪೆಂಡೆಂಟ್ಲಿ ವಿತಿನ್ ದ ಲಿಮಿಟ್ ಸೆಟ್ ಬೈ ಯು ಆ್ಯಂಡ್ ಯು ವಿಲ್ ಬಿ ನೋಟಿಫೈಡ್ ಫಾರ್ ಈಚ್ ಆಫ್ ದೋಸ್ ಪೇಮೆಂಟ್ಸ್, ರೈಟ್. ಸೊ ಅಂದರೆ ಡೈರೆಕ್ಟಾಗಿ ವಿತೌಟ್ ನಿಮ್ಮ ರಿಕ್ವೆಸ್ಟ್ ಕಳಿಸ್ತೇನೆ ಅವ್ರು ಪೇ ಮಾಡ್ಬೋದು ನೀವು ಸೆಟ್ ಮಾಡಿರುವಂಥ ಲಿಮಿಟ್ನಲ್ಲಿ. ಬಟ್ ಏನಿದೆ ನಿಮಗೆ ಅವರು ಎಲ್ಲೆಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಇದರಲ್ಲಿ ನಿಮಗೆ ತೋರಿಸುತ್ತೆ, ರೈಟ್, ನೋಟಿಫೈ ಆಗುತ್ತೆ. ಸೊ ದ ಬ್ಯಾಂಕ್ ಅಕೌಂಟ್ ಯು ವುಡ್ ಚೂಸ್ ಇನ್ ದ ನೆಕ್ಸ್ಟ್ ಸ್ಟೆಪ್ ವುಡ್ ಬಿ ಡೆಬಿಟೆಡ್ ಫ್ರಮ್ ದ ಪೇಮೆಂಟ್ ಮೇಡ್ ಬೈ ಸೋ ಆ್ಯಂಡ್ ಸೊ. ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅದು ಫುಲ್ ಡೀಟೇಲ್ಸ್ ಅದ್ರ ಬಗ್ಗೆನೇ ಹೇಳುತ್ತೆ, ರೈಟ್. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ದು ತೋರಿಸುತ್ತೆ, ಯಾವ ಬ್ಯಾಂಕ್ನಿಂದ ನಿಮ್ಮದು ಕಟ್ ಆಗುತ್ತೆ ಅಮೌಂಟ್ ಅನ್ನೋದಂತ, ರೈಟ್. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ದ್ಯಾಟ್ಸ್ ಇಟ್. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಒಂದು ನಿಮ್ಮ OTP ಏನಿದೆ, ಪಾಸ್ವರ್ಡ್ ಏನಿರುತ್ತೆ ಅದನ್ನು ಸೆಟ್ ಮಾಡಬೇಕಾಗುತ್ತೆ ಒನ್ ಟೈಮ್. ಅಂದರೆ ಇವಾಗೇನು ಅಮೌಂಟ್ ಕಟ್ಟೋದಿಲ್ಲ, ನೋ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ನಾವು. ಸೊ ಫಂಡ್ ವಿಲ್ ಬಿ ಡಿಡಕ್ಟೆಡ್ ಓನ್ಲಿ ವೆನ್ ಯೂಸ್, ಅಂದರೆ ಅವರು ಏನು ಯೂಸ್ ಮಾಡಿರ್ತಾರೆ ಆವಾಗ ಇಲ್ಲಿ ಸೆಟ್ ಮಾಡ್ಬೋದು. ಆ್ಯಂಡ್ ದಟ್ ಸೆಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರು ಯಾವಾಗಾದ್ರೂ ಯೂಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕನ್ವರ್ಟ್ ಟು ಫುಲ್ ಡೆಲಿಗೇಷನ್ ಅಂತ ಬಂದಾಯ್ತು ಆಲ್ರೆಡಿ, ರೈಟ್. ಸೊ ಇಲ್ಲಿ ನೋಡಿ ಫಸ್ಟು ಪಾರ್ಷಿಯಲ್ ಅಂತ ಇತ್ತು, ಇವಾಗ ಫುಲ್ ಅಂತ ಬಂದಿದೆ. ಅಂದರೆ ಅವರು ರಿಕ್ವೆಸ್ಟ್ ಕಳಿಸಿ ನೀವು ತಿರ್ಗಾ ರಿಕ್ವೆಸ್ಟ್ ಕೊಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಏನಿದೆ ಅಂತಂದರೆ ಇವಾಗ ಅವರು ಡೆಬಿಟನ್ನು ಮಾಡ್ಬೋದು. ಆ್ಯಂಡ್ ಡೀಟೇಲ್ಸಲ್ಲಿ ಇಲ್ಲಿ ನೋಡಿದ್ರೆ ಕೆಳಗಡೆ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಫುಲ್ ಡೀಟೇಲ್ಸ್ ನಿಮಗೆ ಇದರಲ್ಲಿ ತೋರಿಸುತ್ತೆ. 6th ಎವ್ರಿ 6th ಸೆಪ್ಟೆಂಬರ್ ಅಂದರೆ ಯಾವುದೇ
ಸಿಕ್ಸ್ತ್ ಡೇಟ್ಗೆ ಅವಾಗ ಆಟೋಮೆಟಿಕ್ ರಿನ್ಯೂ ಆಗ್ತಾ ಇರುತ್ತೆ. ಓಕೆ, ಸೊ ಈ ರೀತಿಯಾಗಿ ಏನಿದೆ ನೀವು ಪಾರ್ಷಿಯಲ್ ಅಂತ ಬಂದಿದ್ದರೆ ಇವಾಗ ಅದನ್ನು ಏನಿದೆ ನೀವು ರಿನ್ಯೂ ಮಾಡ್ಕೋಬೋದು, ಲೈಕ್ ಐಡೆಂಟಿಟಿ ವೆರಿಫೈ ಮಾಡಿಬಿಟ್ಟು.